ಈಗ ಯಾವುದೋ ಒಂದು ಯೂನಿವರ್ಸಿಟಿಯ ಲ್ಯಾಬೊರೇಟರಿಯಲ್ಲಿ ಕುತ್ಕೊಂಡು ಒಬ್ಬ ವೈದ್ಯ, ನನ್ನ ಧರ್ಮದ ಹೆಸರು ತಗೊಳ್ತಿಲ್ಲ ಸರ್, ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡೋ ಒಬ್ಬ ವೈದ್ಯ ರೈಸಿನ್ ಅನ್ನೋ ಒಂದು ಕೆಮಿಕಲ್ ಅನ್ನ ತಯಾರು ಮಾಡಿ ಅದನ್ನ ದೇವಸ್ಥಾನದ ಪ್ರಸಾದಕ್ಕೆ ಮಿಕ್ಸ್ ಮಾಡಬೇಕು ಅಂತ ತಯಾರು ಮಾಡುವಾಗ, ಹಾಗೆ ಟಾರ್ಗೆಟ್ ಅಯೋಧ್ಯೆಯಲ್ಲಿರ್ತಕ್ಕಂಥ ರಾಮ ಮಂದಿರ, ಟಾರ್ಗೆಟ್ ಕಾಶಿಯಲ್ಲಿರ್ತಕ್ಕಂಥ ವಿಶ್ವನಾಥ ಮಂದಿರ ಅಂದಾಗ ಇದನ್ನ ಯಾವ ಕನ್ನಡಕದಲ್ಲಿ ನೋಡಬೇಕು ಅನ್ನೋದನ್ನ ನೀವು ವಿವರಿಸಿ. ಮೇಡಮ್, ಮದ್ರಸಾಗಳ ಬಗ್ಗೆ ನೀವು ಪ್ರಶ್ನೆ ಕೇಳ್ತಿದ್ದೀರಲ್ಲ, ಯಾವನೋ ಒಬ್ಬ ಮಾಡಿದ ತಪ್ಪಕ್ಕೆ ನೀವು ತಿಳ್ಕೊಂಡು ಎಲ್ಲಾ ಮದ್ರಸಾಗಳಲ್ಲಿ ಏನ್ ಒಳಗಡೆ ನಡೀತಾ ಇದೆ, ಏನ್ ಹೇಳ್ಕೊಡ್ತಾ ಇದಾರೆ ಅಂತ ಕೇಳ್ತಿರಲ್ಲ. ನಾನಿವತ್ತು ನಿಮ್ಮನ್ನೇ ಪ್ರಶ್ನೆ ಮಾಡ್ತೀನಿ. DRDO ಸೈಂಟಿಸ್ಟ್ RSS ನವನು ಪ್ರದೀಪ್ ಕುರುಲ್ಕರ್ ಅಂತ ಹೇಳ್ಬಿಟ್ಟು ಮಹಾರಾಷ್ಟ್ರ ATS ಹೋಗ್ಬಿಟ್ಟು ಅವನನ್ನ ಅರೆಸ್ಟ್ ಮಾಡುತ್ತೆ. ಗ್ರೇಡ್ B ಸೈಂಟಿಸ್ಟ್ ಅವನು, ಅಂದ್ರೆ ಒಂದು ಉನ್ನತ ಸ್ಥಾನದಲ್ಲಿದ್ದ ಒಬ್ಬ DRDO ಸೈಂಟಿಸ್ಟ್ ಯಾವಳೋ ಒಬ್ಳು ಪಾಕಿಸ್ತಾನ ಮಹಿಳೆ ವಾಟ್ಸ್ಆಪ್ ಅಲ್ಲಿ ತನ್ನ ಬೆತ್ತಲೆ ಮೈಯನ್ನ ತೋರಿಸಿದಕ್ಕೆ ಬ್ರಹ್ಮೋಸ್ ಮಿಸೈಲ್ ಸೀಕ್ರೆಟ್ಸ್ ಅನ್ನ ಎತ್ಬಿಟ್ಟು ಅವಳನ್ನ ಕೊಟ್ಬಿಡ್ತಾನೆ. ಇದು ನೀವು ಪ್ರಶ್ನೆ ಮಾಡಬೇಕು. ಇವಾಗ DRDO ಒಳಗಡೆ ಏನ್ ನಡೀತಾ ಇದೆ ಅದನ್ನ ಹೋಗ್ಬಿಟ್ಟು ನಾವು ನೋಡ್ಬೇಕು. ಇದು ಕೇಳೋ ಮಾತಾ? ಸೇನೆಯಲ್ಲಿದ್ದವರು ಎಷ್ಟೋ ಜನ ಅವರು ಎಸ್ಪಿಯೋನೇಜ್ ಕೇಸಲ್ಲಿ ಸಿಕ್ಕಾಕೊಂಡಿಲ್ವಾ? ಇವಾಗ ಧ್ರುವ್ ಸಕ್ಸೇನಾ IT ಸೆಲ್ ಮುಖ್ಯಸ್ಥ, ಅವನು ಭೋಪಾಲ್ಗೆ BJP IT ಸೆಲ್ ಮುಖ್ಯಸ್ಥ, ಅವನು ಪಾಕಿಸ್ತಾನ್ಗೆ ಸ್ಪೈ ಮಾಡಿ ದುಡ್ಡು ಬರ್ತಿರ್ಲಿಲ್ವಾ? ನಾನು ಹೇಳೋ ಮಾತಲ್ಲಿ ಯಾವ್ದಾದ್ರು ಒಂದು ಮಾತು ಸುಳ್ಳಿದ್ರೆ ನಿಮ್ ಚಾನೆಲ್ ನಾನು ಹೇಳ್ತೀನಿ, ಆ DRDO ನ ಪ್ರದೀಪ್ ನನ್ನ ಹ್ಯಾಂಗ್ ಮಾಡಿ ಅಂತ ಹೇಳಿ ಒಬ್ಬ ಹೆಣ್ಣು ಮಗಳ ಬೆತ್ತಲೆ ಫೋಟೋಗೆ ಆಸೆ ಪಟ್ಟು ದೇಶದ ಸೆಕ್ಯೂರಿಟಿಯನ್ನ ಕಾಂಪ್ರಮೈಸ್ ಮಾಡ್ಕೊಳ್ತಾನೆ ಅಂತಂದ್ರೆ ಅದು ಪ್ರದೀಪ್ ಆರೋ ಆಗಿರ್ಲಿ, ಪರ್ವೇಜ್ ಆರೋ ಆಗಿರ್ಲಿ, ಹಿ ಶುಡ್ ಬಿ ಹ್ಯಾಂಗ್. ಬಟ್ ಅಟ್ ದ ಸೇಮ್ ಟೈಮ್ 72 ಮಂದಿ ಕನ್ಯರಿಗೋಸ್ಕರ ಧರ್ಮದ ಹೆಸರಲ್ಲಿ ಅಫೀಮನ್ನ ಹೊತ್ತಿಸ್ಕೊಂಡು ಅಮಾಯಕರನ್ನ ಕೊಲ್ಲೋರನ್ನ ಏನ್ ಮಾಡ್ಬೇಕು ರಜಾಕ್ ಅವರೇ? ಏನ್ ಮಾಡ್ಬೇಕು ರಜಾಕ್ ಅವರೇ? ಗಲ್ಲು ಶಿಕ್ಷೆ ಕೊಡಿ, ಯಾವನು ಬೇಡ ಅಂತಿಲ್ಲ, ಕೊಡ್ಬೇಕಲ್ವಾ? ಯಾವನೋ ಒಬ್ಬ ಮಾಡಿದಕ್ಕೆ ಇಡೀ ಸಮುದಾಯವನ್ನ ಕಡ್ಗರಲ್ಲಿ ನಿಲ್ಸಬೇಡಿ. ಯಾವನೋ ಒಬ್ಬ ಮಾಡಿದಕ್ಕೆ ಇಡೀ DRDO ನಾನು ನಾನು ಹೇಳ್ತಿದ್ದೀನಿ, ಒಬ್ಬ ಪ್ರದೀಪನ ತಪ್ಪಿಗೆ ಇಡೀ DRDO ಬ್ಲೇಮ್ ಆಗಿದ್ರೆ 72 ಕನ್ಯರಿಗೋಸ್ಕರ ಜಿಹಾದ್ ಮಾಡೋರನ್ನ ನಾವು ಏನಂತ ಕರಿಬೇಕು? ಯು ಎಕ್ಸ್ಪ್ಲೇನ್. ಸುನೀಲ್ ಜೋಶಿ ಯಾರು? ದೇವೇಂದ್ರ ಗುಪ್ತಾ ಯಾರು ಗೊತ್ತಾ? ಭವೇಶ್ ಪಟೇಲ್ ಯಾರು? ಸುನೀಲ್ ಜೋಶಿ ಯಾರು? ಅಜ್ಮೀರ್ ದರ್ಗಾ ಬ್ಲಾಸ್ಟ್ ಕೇಸಲ್ಲಿ ಸಿಕ್ಕಾಕೊಂಡು ಜೀವಾವಧಿ ಶಿಕ್ಷೆ ಅನುಭವಿಸಿರೋರು. ದೇವೇಂದ್ರ ಗುಪ್ತಾ, ಸುನೀಲ್ ಜೋಶಿ, ಭವೇಶ್ ಪಟೇಲ್ ಅಜ್ಮೀರ್ ದರ್ಗಾ ಬ್ಲಾಸ್ಟ್ ಕೇಸಲ್ಲಿ ಇವತ್ತಿಗೂ ಜೀವಾವಧಿ ಶಿಕ್ಷೆ ಅನುಭವಿಸ್ತಿರೋರು. ಅದ್ರಲ್ಲಿ ಸುನೀಲ್ ಜೋಶಿ ಸತ್ತೋಗ್ಬಿಟ್ಟ, ಇಬ್ರು ಜನ ಇನ್ನ ಜೀವಾವಧಿ ಶಿಕ್ಷೆ ಸಾಯಿಸಿದ್ರು. ಸುನೀಲ್ ಜೋಶಿ ಬೇರೆ ವಿಷಯ ಮೇಡಮ್, ಸಾಯಿಸಿದ್ರು ಏನೋ, ಅವ್ನು ಸತ್ತೋಗ್ಬಿಟ್ಟ. ಈ ಇಬ್ರು ಭಯೋತ್ಪಾದಕರಲ್ವಾ? ಭಯೋತ್ಪಾದಕಲ್ವಾ ಅವನು? ಅಜ್ಮೀರ್ ದರ್ಗಾದಲ್ಲಿ ಬಂದು ಬಾಂಬ್ ಇರ್ಲಿಲ್ವಾ? 12 ಜನ ಸಾಯ್ಲಿಲ್ವಾ? ಹುತಾತ್ಮರಾಗಿಲ್ವಾ? ಅವ್ನು ಯಾಕೆ ಕಾಳಜಿ ನಿಮ್ಗೆ? ಆಯ್ತಲ್ವಾ? ಇವಾಗ ನೀವು ಹೇಳಿ, ಯಾಕೆ ನಿಮಗೆ ಕಾಳಜಿ ಈ ಡಾಕ್ಟರ್ ಉಮರ್ ಮೇಲೆ? ಯಾಕೆ ನಿಮಗೆ ಕಾಳಜಿ ಈ ಡಾಕ್ಟರ್ ಶಹೀನ್ ಮೇಲೆ? ಯಾಕೆ ನಿಮಗೆ ಕಾಳಜಿ ಈ ಮುಜಾಮಿಲ್ ಮೇಲೆ? ಯಾಕೆ ನಿಮಗೆ ಕಾಳಜಿ ಈ ಡಾಕ್ಟರ್ ಅಥವಾ ಇಮಾಮ್ ಇರ್ಫಾನ್ ಮೇಲೆ? ಇನ್ನೂ ಹೆಸರಿದೆ ಸರ್, ಕೇಳಿಸ್ಕೊಳ್ಬೇಡಿ. ಅಫ್ಜಲ್ ಗುರು ಯಾರು? ಕಸಬ್ ಯಾರು? ಯಾಸನ್ ಯಾರು? ಯಾರು ಸರ್ ಇವರೆಲ್ಲ? ಯಾರು ಇವರೆಲ್ಲ? ಮನುಷ್ಯರು. ನಾನು ಹೇಳ್ತೀನಲ್ಲ ಮೇಡಮ್, ನಾನು ಹೇಳ್ತಿದ್ದೀನಲ್ಲ, ಇವಾಗ ನೀವು ಕೇವಲ ಒಂದೇ ಒಂದ್ ಕಡೆ ನಿಮ್ಮ ಹೆಸರನ್ನ ನಾನು ಕೇಳಿಸ್ಕೊಂಡೆ. ನಾನು ಅದಕ್ಕೆ ಕೇಳಿದ್ದು, ಇವರೆಲ್ಲರನ್ನ ಯಾವ ಕನ್ನಡಕದಲ್ಲಿ ನೋಡ್ಬೇಕು? ತೋರಿಸಿ. ಭಯೋತ್ಪಾದಕರು ಇವರು ಅದನ್ನೇ ಫಾಲೋ ಮಾಡ್ತೀವಿ. ಅಲ್ಲ, ನನಗೆ ನೀವೇ ಕನ್ನಡಕ ಕೊಡಿ, ಯಾವ ಕನ್ನಡಕದಲ್ಲಿ ಇವರನ್ನೆಲ್ಲ ನೋಡ್ಬೇಕು ಅದನ್ನ ನೀವೇ ಹೇಳಿ. ಯು ಎಕ್ಸ್ಪ್ಲೇನ್ ಮೀ. ನಾನು ಹೇಳ್ತಿರೋದು, ಈ ದೇಶದ ಕನ್ವಿಕ್ಷನ್ ರೇಟ್ ಆನ್ ಸೆಡಿಷನ್ ಚಾರ್ಜಸ್ 2.5%. ಕನ್ವಿಕ್ಷನ್ ರೇಟ್ ಆನ್ ಸೆಡಿಷನ್ ಚಾರ್ಜಸ್. ಈ ದೇಶದ ವಿರುದ್ಧ ಯುದ್ಧ ಮಾಡಿದ ಒಂದು ಕೇಸ್ ಅಂತ ಹಾಕ್ತಿರಲ್ಲ, 100 ಕೇಸಸ್ಗಳಲ್ಲಿ ಕೇವಲ 2.5 ಕೇಸ್ಗಳು ಮಾತ್ರ ಕನ್ವಿಕ್ಟ್ ಆಗೋದು. ಅದ್ ಯಾಕೆ ಆಗ್ತಿದೆ? ಅದ್ರ ಉತ್ತರ ನೀವು ಕೊಡಬೇಕು ವೀಕ್ಷಕರು. ನೋಡ್ಕೊಳ್ಳಿ, ನಾನು ಪ್ರಶ್ನೆ ಕೇಳಿದ್ ಸಿಂಪಲ್ ಇತ್ತು. ಒಬ್ಬ ಯಾಸನ್ ಮಲ್ಲಿಕ್ ನನ್ನ, ಒಬ್ಬ ಅಬ್ದುಲ್ ಕಸಬ್ ನನ್ನ ಹೆಸರಿಟ್ಟು ಈತ ಇಸ್ಲಾಂ ರಾಡಿಕಲ್ ಟೆರರಿಸ್ಟ್ ಅಂತ ಹೇಳಿ ಕರೀಲಿಕ್ಕೆ ಹಿಂಜರಿಕೆ ನಾವು ಪಡ್ಬೇಕಾ ಬೇಡವಾ? ಅದನ್ನ ನಾನು ವೀಕ್ಷಕರಿಗೆ ಬಿಡ್ತೀನಿ. ಮೂವಿಂಗ್ ಆನ್. ಭವ್ಯ ಅವರೇ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹೇಳಿಕೆ, ನೀವು ಧರ್ಮ ತರಬೇಡ್ರಿ ಅಂತ ಹೇಳ್ತೀರಿ, ಆದ್ರೆ ಮುಖ್ಯಮಂತ್ರಿಗಳದ್ದೇ ಹೇಳಿಕೆಯಿಂದ ಪ್ರಶ್ನೆ ಕೇಳ್ತಾ ಇದ್ದೀನಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಳೆದ ಕೆಲವೇ ದಿನಗಳ ಹಿಂದೆ ಒಂದು ಓಪನ್ ಸ್ಟೇಜ್ ನಲ್ಲಿ ಹೇಳ್ತಾರೆ, ಇಸ್ಲಾಂ ಧರ್ಮ ಅಂತಂದ್ರೆ ಶಾಂತಿಯನ್ನ ಪ್ರತಿಪಾದಿಸುವ ಧರ್ಮ. ಎಕ್ಸಾಕ್ಟ್ಲಿ.
100% ಹೌದು. ಅದೇ ಧರ್ಮದ ಅಫೀಮನ್ನ ತಲೆಗೆ ಹತ್ತಿಸಿಕೊಂಡ ಡಾಕ್ಟರ್ ಉಮರ್ ತರದವರು, ಹಾಗೆ ಇಮಾಮ್ ಇರ್ಫಾನ್ ತರದವರು, ಡಾಕ್ಟರ್ ಮುಜಾಮಿಲ್ ತರದವರು ಮಾಡ್ತಾ ಇರುವ ಈ ಭಯೋತ್ಪಾದಕ ಘಟನೆಗಳ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಥವಾ ಅವರ ಪಕ್ಷದ ವಕ್ತಾರಿಯಾಗಿರುವ ನಿಮ್ಮ ಅಭಿಪ್ರಾಯ ಏನ್? ಬಿ ರೂತ್ಲೆಸ್ ವಿತ್ ದೆಮ್, ಪನಿಶ್ ದೆಮ್, ಆಸ್ ಸಿಂಪಲ್ ಆಸ್ ದಟ್. ಇವಾಗ ನಾನೊಂದು ಪ್ರಶ್ನೆ ಕೇಳ್ತೀನಿ. ನೀವು ಸ್ಮಿತಾ ಅವರೇ ಮತ್ತೆ ವಿಕಾಸ್ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೊಂಡಿದ್ದಾರೆ ಸ್ವಾಮಿಗಳು, ಒಂದ್ ಪ್ರಶ್ನೆ ಕೇಳ್ತೀನಿ. ಸರಿ, ನಿಮ್ ತರಾನೇ ಧರ್ಮದ ಲೇಪ ಹಚ್ಬಿಡಿ ಟೆರರಿಸಂಗೆ, ಒಪ್ಕೆನಾ? ನೀವು ಎಲ್ಲ ಕೂತಿದ್ದೀರಿ, ಈಗ ಏನ್ ಮಾಡೋಣ? ನಿಮ್ ಪ್ರಕಾರ ಸೊಲ್ಯೂಷನ್ ಹೇಳಿ, ಏನ್ ಮಾಡೋಣ ಹೇಳಿ? ನೀವೇ ಹೇಳಿ. ನಾನು ಹೇಳ, ನನ್ನ ಪ್ರಕಾರ ಸೊಲ್ಯೂಷನ್ ಗೌರ್ಮೆಂಟ್. ಪ್ರಾಬ್ಲಮ್ ಇರೋದು ನಿಮ್ ಜೊತೆ. ಐ ಆಮ್ ವೆರಿ ಕ್ಲಿಯರ್. ಬ್ಲೇಮ್ ದ ಗವರ್ಮೆಂಟ್, ಹೋಲ್ಡ್ ದೆಮ್ ರೆಸ್ಪಾನ್ಸಿಬಿಲಿಟಿ. ನೀವೇ ಹೇಳಿ. ಸರಿ, ಲೇಪನನ್ನು ಹಚ್ಬಿಡಿ, ನಾನು ಕರಿತೀನಿ ಇಸ್ಲಾಮಿಕ್ ಟೆರರಿಸಂ ಅಂತ. ನೆಕ್ಸ್ಟ್ ಏನ್ ಮಾಡೋಣ ಹೇಳಿ? ಅಕಾರ್ಡಿಂಗ್ ಟು ಯು ವಾಟ್ ಇಸ್ ದ ಸೊಲ್ಯೂಷನ್? ಗಿವ್ ಮಿ ಎ ಸೊಲ್ಯೂಷನ್. ಇವತ್ತು ಸ್ಮಿತಾ ಅವರು ನೀವು ಸೊಲ್ಯೂಷನ್ ಕೊಡಿ. ಇಲ್ಲಿ ಏನ್ ಮಾಡೋಣ? ಯಾರನ್ನ ಏನ್ ಮಾಡೋಣ? ಗವರ್ಮೆಂಟ್ ಇಲ್ಲಿ ರೆಸ್ಪಾನ್ಸಿಬಲ್. ಅವರ ಒಂದು ಇನ್ಕಾಂಪಿಟೆನ್ಸಿನ ನೀವು ಮುಚ್ಚಾಕೋದಕ್ಕೆ ಮುಸ್ಲಿಮ್ಸ್ ವಿರುದ್ಧ ಮಾತಾಡ್ತಿದ್ದೀರಿ. ಮಾತಾಡಿ, ನಾನು ಸಪೋರ್ಟ್ ಕೊಡ್ತೀನಿ. ಟೆರರಿಸಂಗೆ ತೆರೆ ಎಳೆಯೋ ಹಾಗಿದ್ರೆ ಅದು ನಿಮ್ಗೆ, ನೀವು ಒಂದು ಸೊಲ್ಯೂಷನ್ ಕೊಟ್ರೆ ಏನ್ ಮಾಡ್ಬೇಕು ಅಂತ, ಯಾವ ಮುಸ್ಲಿಮ್ಸ್ ಏನ್ ಮಾಡ್ಬೇಕು ಅಂತ ನೀವು ಅವರು ಸೊಲ್ಯೂಷನ್ ಕೊಡಿ, ಅವಾಗ ನಾನು ಒಪ್ಕೋತೀನಿ. ಬರೀ ಡಿವಿಯೇಟ್ ಮಾಡೋದಕ್ಕೆ, ಜನಗಳ ದಾರಿ ತಪ್ಪಿಸೋದಕ್ಕೆ ಧರ್ಮದ ಲೇಪನ ಹಚ್ಚಬಾರ್ದು. ಸೊಲ್ಯೂಷನ್ ಕೊಡಿ. ನನ್ನ ಸೊಲ್ಯೂಷನ್ ಏನು? ಅಮಿತ್ ಶಾ ರಿಸೈನ್ ಮಾಡಬೇಕು, ಸರಿಯಾದ ಒಂದು ಇನ್ವೆಸ್ಟಿಗೇಷನ್ ಆಗ್ಬೇಕು. ಯಾರೇ ಆಗ್ಲಿ, ಅದು ಹಿಂದೂ ಆಗ್ಲಿ, ಮುಸ್ಲಿಂ ಆಗ್ಲಿ, ಕ್ರಿಶ್ಚಿಯನ್ ಆಗ್ಲಿ, ಬಿ ರೂತ್ಲೆಸ್ ವಿತ್ ದೆಮ್. ನೀವು ಕೇಳಿದ್ರೆ ನಿಮ್ ಮುಗ್ದಿದ್ರೆ ನಾನು ಉತ್ತರ ಕೊಡ್ತೀನಿ. ಏನ್ ಮಾಡಬಹುದು? ನಾನು ಒಂದ್ ನಿಮಿಷಕ್ಕೆ ನಾನು ಜರ್ನಲಿಸ್ಟ್ ಅನ್ನೋದನ್ನು ಮರೆತು ಬಿಟ್ಟು ಕೇವಲ ಈ ದೇಶದ ನಾಗರಿಕಳಾಗಿ ನನಗೆ ಏನ್ ಅನ್ಸುತ್ತೆ ಅದನ್ನ ಹೇಳ್ತಾ ಇದ್ದೀನಿ. ಒಪ್ಕೊಳ್ಳೋದು ಬಿಡೋದು ನಿಮ್ ಇಷ್ಟ. ನೀವು ಒಂದು ಪೊಲಿಟಿಕಲ್ ಪಾರ್ಟಿ ರೆಪ್ರೆಸೆಂಟ್ ಮಾಡ್ತಿದ್ದೀರಿ, ಇದನ್ನ ಒಬ್ಬ ನಾಗರಿಕಳ ಸಲಹೆ ಅಂತನಾದ್ರೂ ಅನ್ಕೊಳ್ಳಿ. ಯಾವಾಗ ಚಿತ್ತಾಪುರದ ಪೊಲೀಸ್ ಸ್ಟೇಷನ್ ಮೇಲೆ ಹಲ್ಲೆ ಆಗತ್ತೆ ಭವ್ಯ ಅವರೇ, ಅದನ್ನ ಕಾಂಗ್ರೆಸ್ ಸರ್ಕಾರವಾಗಿ ಬಿಡಿಸ್ಕೊಂಡು ಬರೋ ಪ್ರಯತ್ನ ಮಾಡಬಾರ್ದು. ಯಾವಾಗ ವಿಧಾನಸೌಧದ ಆವರಣದಲ್ಲಿ ಒಬ್ಬ ನಿಂತ್ಬಿಟ್ಟು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ತಾನೆ, ಅದನ್ನ ತನಿಖೆ ಆಗೋಕ್ ಮುಂಚೆ ಡಿಫೆಂಡ್ ಮಾಡ್ಕೊಳ್ಳೋದನ್ನ ನಿಲ್ಲಿಸಬೇಕು. ಯಾವಾಗ ಕೈಯಲ್ಲಿ ಕಲ್ಲನ್ನ ಹಿಡಿದು ನಮ್ಮ ನ್ಯಾಷನಲ್ ಎಂಬ್ಲಮ್ ಅಶೋಕ ಚಕ್ರವನ್ನ ಕಲ್ಲಲ್ಲಿ ಹೊಡಿತಾರೆ, ಅದನ್ನ ನಿಮ್ಮ ಜಮ್ಮು ಕಾಶ್ಮೀರದ ಮುಫ್ತಿ ತರದವ್ರು ಡಿಫೆಂಡ್ ಮಾಡ್ಕೊಳ್ಬಾರ್ದು. ಇದಿಷ್ಟು ಮಾಡಿದ್ರೆ ಈ ರ್ಯಾಡಿಕಲ್ ಕೇಳಿಸ್ಕೊಳ್ಬೇಕು. ನೀವು ಮಾತಾಡುವಾಗ ನಾನು ಕೇಳಿಸ್ಕೊಂಡೆ, ನಾನು ಮಾತನಾಡುವಾಗ ನೀವು ಕೇಳಿಸ್ಕೊಳ್ಳೋ ವ್ಯವಧಾನ ತೋರಿಸಬೇಕು. ನನ್ನ ಸಿಂಪಲ್ ಸೊಲ್ಯೂಷನ್, ರ್ಯಾಡಿಕಲ್ ಇಸ್ಲಾಮಿಸ್ಟ್ ಗಳನ್ನ ನಿಮ್ಮದೇ ಪದದಂತೆ ಟ್ರೀಟ್ ದೆಮ್ ರೂತ್ಲೆಸ್ಲಿ. ಕ್ಯಾನ್ ಯು ಡೂ ಇಟ್? ನನ್ನ ಉತ್ತರ ನಾನು ಕೊಟ್ಟಿದ್ದೀನಿ, ಅವರು ಉತ್ತರ ಕೊಡ್ತಾರೆ. ಒಡೆಯೋದಕ್ಕೆ ನೋಡಿದ್ರೆ ಅದು ಫಂಡಮೆಂಟಲಿಸ್ಟ್ ಆಗ್ಬೋದು, ಮೀಡಿಯಾದವ್ರು ಆಗ್ಬೋದು, ಪೊಲಿಟಿಷಿಯನ್ಸ್ ಆಗ್ಬೋದು. ಧರ್ಮದ ಹೆಸರು ನಮ್ಮ ದೇಶ ಒಡೆಯಕ್ ನೋಡಿದ್ರೆ we should be ruthless. ಅವರು ಧರ್ಮದ ಆಧಾರದಲ್ಲಿ ದೇಶ ಆ ರೀತಿಯಲ್ಲಿ ಹೇಳಿದ್ರು. ಯಾರು ಧರ್ಮದ ಆಧಾರದಲ್ಲಿ ದೇಶ ಹೊಡೆದಿದ್ದು? ನಾನು 1940 ಮುಸ್ಲಿಂ ಲೀಗಿನ ರೆಸಲ್ಯೂಷನ್ ಅಂತ ಹೇಳ್ತೇನೆ. 1940 ಏನ್ ಹೇಳುತ್ತೆ ಮುಸ್ಲಿಂ ಲೀಗ್ನ ರೆಸಲ್ಯೂಷನ್ ಅಂತ ಹೇಳಿದ್ರೆ, ಈ ದೇಶದಲ್ಲಿ ಇರ್ತಕ್ಕಂತ, ಆಗಿನ್ನು ಇಂಡಿಯಾ ಪಾಕಿಸ್ತಾನ ವಿಭಜನೆ ಆಗಿರ್ಲಿಲ್ಲ, ಈ ದೇಶದಲ್ಲಿ ಇರ್ತಕ್ಕಂತ ಎಲ್ಲಾ ಮುಸಲ್ಮಾನರು ಒಂದು ರಾಷ್ಟ್ರ ಇದ್ದಂತೆ ಅಂತದ್ದು ಅವರ ರೆಸಲ್ಯೂಷನ್ ಹೇಳುತ್ತೆ. ಕೇಳ್ರಿ, ಆಯ್ತಾ? 1940 ಅವ್ರದ್ದು ಆ ರೆಸಲ್ಯೂಷನ್ ಆಯ್ತು. ಅದಾದ ನಂತರ ದೇಶದ ವಿಭಜನೆ ಆಯ್ತು. ಇವತ್ತು ಅವ್ರು ಕೇಳಿದ್ರು ಒಂದು ಸೊಲ್ಯೂಷನ್ ಕೊಡಿ ಅಂತ. ನೋಡಿ, ಐ ವಾಂಟ್ ಟು ಗಿವ್ ಅವರ್ ಒನ್ ಬ್ಯೂಟಿಫುಲ್ ಎಕ್ಸಾಂಪಲ್. ಭಾರತ ಪ್ರಜಾಪ್ರಭುತ್ವ ರಾಷ್ಟ್ರ. 2001ನೇ ಇಸ್ವಿಯಲ್ಲಿ ಅಮೆರಿಕದ ಮೇಲೆ ದೊಡ್ಡ ಟೆರರಿಸ್ಟ್ ಉಗ್ರ ದಾಳಿ ಆಗುತ್ತೆ. ಈ ದಾಳಿ ಆದ ನಂತರ ಇವತ್ತು 24 ವರ್ಷ ಆಯ್ತು. ಈ 24 ವರ್ಷಗಳಲ್ಲಿ